ಕೇರಳದಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದು ಕನ್ನಡ ಮಾಧ್ಯಮ ಶಾಲೆ ಒಂದು ಮುಚ್ಚುವಂಥ ಪರಿಸ್ಥಿತಿ. ಅಲ್ಲಿ ಗೊತ್ತಿದೆ ನಿಮಗೂ, ನಮ್ಮ ಬಾರ್ಡರ್ ಅದು. ಇಡೀ ಒಂದು 2 ಡಿಸ್ಟಿಕ್ಕು ಕನ್ನಡಿಗರೇ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ. ಇದು ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂಥ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಾದ್ರಾ ನನಗೆ ಒಡೆನೂ ಬರಲ್ಲ, ಇದು ಬರಲ್ಲ, ವಾದ್ರಾ ಅತಿ ಪ್ರೀತಿ. ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ವೇಣುಗೋಪಾಲ್ ಏನಾಗಿದೆ, ಕೇರಳದಲ್ಲಿ ಅಧಿಕಾರ ಕೇಂದ್ರೀಕೃತ ಆಗ್ಬಿಟ್ಟಿದೆ. ಜನರಲ್ ಸೆಕ್ರೆಟರಿ ಅಲ್ನೋರೆ, ಪವರ್ಫುಲ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್. ಅವರ ಕುಟುಂಬ, ಇಂದಿರಾ ಗಾಂಧಿ ಕುಟುಂಬ, ಆಯಮ್ಮನೂ ಅಲ್ಲೇ ಗೆದ್ದಿರೋದು ಈಗ MP ಆಗಿ. ಪ್ರಿಯಾಂಕಾ ಅವರು, ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು. ರಾಹುಲ್ ಗಾಂಧಿ ಹಿಂದೆ ಅಲ್ಲಿ MP ಆಗಿದ್ರು. ಎಲ್ಲ ಸೇರ್ಕೊಂಡಿರೋದ್ರಿಂದ ಕರ್ನಾಟಕವನ್ನ ಆಳ್ತಾ ಇರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕೇರಳ. ಕರ್ನಾಟಕವನ್ನೇ ರೂಲ್ ಮಾಡ್ತಾ ಇದೆ. ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ಭಾಷೆ ಮೇಲೆ ದೌರ್ಜನ್ಯ. ಅದಕ್ಕೆ ಚಕಾರ ಮಾತಿಲ್ಲ. ವೇಣುಗೋಪಾಲ್ ಮಾತಾಡಿದ್ರ? ಇಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಇದೆಯಾ? ಇಲ್ಲ. ಅಲ್ಲಿರೋದು ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದೆ. ಯಾರ ಪರವಾಗಿರ್ಬೇಕು ನೀವು? ಕರ್ನಾಟಕದ ಪರವಾಗಿರ್ಬೇಕಲ್ಲ. ಎಲ್ಲಿದ್ದೀರಾ ನೀವು ಕರ್ನಾಟಕ ಪರವಾಗಿ? ಕನ್ನಡವನ್ನ ಒಂದು ರೀತಿ ಯಾರು ಮಾತಾಡ್ತಾ ಇದ್ದಾರೆ ಕನ್ನಡ, ಅವ್ರಿಗೆಲ್ಲ ಅವಮಾನ ಮಾಡಿದ್ದೀರ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರನೇ ಕಾರಣ. ಸಿದ್ದರಾಮಯ್ಯನವರ ಸರ್ಕಾರದಿಂದನೇ ಇಷ್ಟೆಲ್ಲ ಅನಾಹುತ ಆಗಿರ್ತಕ್ಕಂಥದ್ದು. ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು. ಯಾಕಂದ್ರೆ ಅವ್ರು ಧೈರ್ಯವಾಗಿ, ಕೇರಳದ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳ್ದ ಇದು ಬುಲ್ಡೋಜರ್ ಸರ್ಕಾರ ಅಂತ ಕರ್ನಾಟಕದ ಮೇಲೆ ಆಘಾತ ಮಾಡ್ದ. ಅಂಥವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡ್ರಿ ನೀವು ಸಿದ್ದರಾಮಯ್ಯನವರು. ಇವತ್ತು ಕನ್ನಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಾಯ್ಬಿಡು ಸಿದ್ದರಾಮಯ್ಯ ಅಂತ ನಾನು ಕೇಳ್ತಾ ಇದ್ದೀನಿ. ಬಾಯ್ಬಿಡು ಸಿದ್ದರಾಮಯ್ಯ, ಬಾಯ್ಬಿಡು DK ಶಿವಕುಮಾರ್ ಅಂತ ನಾನು ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷ, ನಿಮ್ಮ ಮೊದಲ ಅಧ್ಯಕ್ಷರ ಮುಖ್ಯಮಂತ್ರಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ತರ ಒಂದು ಆದೇಶ ಬಂದಿರೋದು ಸಿದ್ದರಾಮಯ್ಯನವ್ರಿಗೆ ಅವಮಾನ. ಏನಾದರೂ ಅವ್ರಿಗೆ ಗೌರವ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಇದಕ್ಕೆ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡಬೇಕು. ಇಲ್ಲ ಕಾಟಾಚಾರಕ್ಕೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸುಮ್ಮನೆ ಆದರೆ ನಿಮಗೆ ಧೈರ್ಯ ಇಲ್ಲ. ಇದು ಕೇರಳ ಸರ್ಕಾರ ಅಂತ ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆನೆಗೆ ನಾವು ದುಡ್ಡು ಕೊಟ್ಟಿದ್ರಿ. ಮನೆಗಳು ಅಲ್ಲಿ ನಮ್ಮ ಮನೆ ಬಿದ್ದೋಗವೆ, ದುಡ್ಡಿಲ್ಲ. ಫ್ಲಡ್ ಆಯಿತು, ಮನೆ 36 ಲಕ್ಷ ಮನೆಗಳು ಕಟ್ಕೊಡ್ಬೇಕು ನಾವು. ಇನ್ನ ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ. ಅವ್ರಿಗೆ ಹಣ 10 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದೆ. ಪ್ರತಿಯೊಂದೂ ಕೂಡ ಅಧಿಕಾರನೂ ಕೇರಳದಲ್ಲಿದೆ, ದುಡ್ಡು ಕೂಡ ಕೇರಳದಲ್ಲಿ ಹೋಗ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇದೆ. ಈ ಅಸ್ಥಿರತೆ ಲಾಭವನ್ನ ಕೇರಳದವರು ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೂ ವೇಣುಗೋಪಾಲ್ ಅವರು ಅತಿ ಹೆಚ್ಚು ಒತ್ತಡದಿಂದ ಇವತ್ತು ಕರ್ನಾಟಕದ ಸರ್ಕಾರ ಒಂದು ರೀತಿ ಮುಖ್ಯಮಂತ್ರಿ ಇಲ್ಲಿ ಯಾರು ಅನ್ನೋದು ಇನ್ನೂ ನಮಗೂ ಅರ್ಥ ಆಗಿಲ್ಲ. ಉಪಮುಖ್ಯಮಂತ್ರಿನ ಮುಖ್ಯಮಂತ್ರಿ, ಆದರೆ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲ್. ಕರ್ನಾಟಕದಲ್ಲಿ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲ್. ಅವರ ಆದೇಶಗಳೆಲ್ಲ ಇಲ್ಲಿ ಪಕ್ಕಾ ಪಾಲನೆ ಆಗ್ತಾ ಇದೆ. ಪಕ್ಕ ಒಂದು ವರ್ಡೂ ಚೇಂಜ್ ಆಗಲ್ಲ, ಪಾಲನೆ. ಕೋಗಿಲು ಅಲ್ಲಿ ನೋಡಿ, ಕೋಗಿಲು ಕೂಗಲೇ ಇಲ್ಲ. ಕೋಗಿಲೆ ಕರ್ನಾಟಕ ಜನತೆಗೆ ಕೋಗಿಲೆ ಕೂಗಲೇ ಇಲ್ಲ. ಕೇರಳ ಇವರಿಗೆ ಕೂಗ್ಬಿಡ್ತು ಕೋಗಿಲೆ, ಹಾಡು ಹೇಳಕ್ ಶುರು ಮಾಡ್ಬಿಡ್ತು ವೇಣುಗೋಪಾಲ್ ಅವರು. ಕೋಗಿಲೆ ಮನೆಗಳೆಲ್ಲ ಕೊಟ್ಬಿಡ್ತಾರೆ ಈಗ ಪಟಾಪಟ್ ಮನೆ. ನಿಮ್ಮ ಹುಬ್ಳಿಯಲ್ಲಿ ಹಾಕಿದಾರಲ್ಲ, ಯಾರಿಗಾನ ಕೊಟ್ಟಿದಾರ? ಮಿನಿಮಮ್ 2 ವರ್ಷಕ್ಕೆ ಮುಂಚೆ ಯಾರಿಗಾನ ಕೊಟ್ಟಿರೋ ಒಂದು ದಾಖಲೆ ಕೊಟ್ಟು, ಒಂದು ದಾಖಲೆ 2 ವರ್ಷಕ್ಕೆ ಮುಂಚೆ.